ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ವಾರ್ ಟಿವಿ ಚಾನೆಲ್‌ಗೆ. ಶೀಘ್ರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗ್ತಿದೆ. ಮತ್ತೆ ಕಲರ್ಸ್ ಕನ್ನಡದಲ್ಲಿ 3 ಸೀರಿಯಲ್‌ಗಳು ಮತ್ತು ಒಂದು ರಿಯಾಲಿಟಿ ಶೋ ಮುಕ್ತಾಯ ಆಗ್ತಾ ಇದೆ. ಅದು ಯಾವುದೆಂದು ತಿಳಿದುಕೊಳ್ಳೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬಿಗ್ ಬಾಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೀಸನ್ 1 ಸೀಸನ್ ಎಷ್ಟೇ ಸೀಸನ್ ಬಂದರೂ ನೋಡುವಂಥ ಪ್ರೇಕ್ಷಕರಿದ್ದಾರೆ. ಏನಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾರೆ ಅಂದರೆ ಕೆಲವ್ರ ಬಗ್ಗೆ ಹೇಳಬೇಕು ಅಂದರೆ ಯಾರ್ಯಾರು ಜಗಳ ಆಡ್ತಾರೆ ಫಸ್ಟ್ ಆಫ್ ಆಲ್, ಆಮೇಲೆ ಯಾರ್ಯಾರು ಲವ್ ಮಾಡ್ತಾರೆ, ಯಾರು ಲವ್ ಬರ್ಡ್ಸ್ ಇರ್ತಾರೆ, ಯಾರ್ಯಾರು ಫ್ರೆಂಡ್ಶಿಪ್ ಆಗೋದು ಯಾರ ಬಗ್ಗೆ, ಆ ಥರ ನೋಡೋದಕ್ಕೋಸ್ಕರ ಆದರೂ ಬಿಗ್ ಬಾಸ್ ನೋಡ್ತಾರೆ. ಬಿಗ್ ಬಾಸ್ನ ನೋಡುವಂಥ ಜನ ಜಾಸ್ತಿ. ಬನ್ನಿ ಇವಾಗ ಯಾವ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಮತ್ತು ಯಾವ ಸೀರಿಯಲ್ ಮುಕ್ತಾಯ ಆಗ್ತಿದೆ ಅಂತ ನೋಡೋಣ. ಕನ್ನಡ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ 10ನೇ ಸೀಸನ್ನೊಳಗೆ ಕಾರ್ತಿಕ್ ಮಹೇಶ್ ಅನ್ನೋರು ವಿನ್ನರ್ ಆಗಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರಂತೆ. ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋ 11 ಪ್ರಾರಂಭವಾಗಿದ್ದು, ಅಂದರೆ ತಯಾರಿ ನಡೆಯುತ್ತಾ ಇದೆ. ಗಾಸಿಪ್ ಕೇಳಿ ಬರುತ್ತಿದೆ ಇವಾಗ 11ರ ಸೀಸನ್ 11ರ ಗಾಸಿಪ್ ಕೇಳಿ ಬರ್ತಿದೆಯಂತೆ, ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಬಿಗ್ ಬಾಸ್ನ. ಅದಕ್ಕೆ ಪೂರಕದ ಎಂಬಂತೆ ಕಲರ್ಸ್ ಕನ್ನಡದಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳು ಮುಕ್ತಾಯವಾಗುವಂತೆ ಅಂತ ತಲುಪಿದೆ. ಬಿಗ್ ಬಾಸ್ ಆರಂಭಕ್ಕೆ ತಯಾರಿ ನಡೆಸುತ್ತಿರುವ ಬೆನ್ನಲ್ಲಿ ಅದಕ್ಕೂ ಮುನ್ನ ಹನುಮಂತ ಅವಾರ್ಡ್ ಕಾರ್ಯಕ್ರಮ ನಡೆಸಲು ಭರ್ಜರಿ ತಯಾರಿ ನಡೆಯುತ್ತಿದೆ. ಈ ಹಿನ್ನೆಲೆ ವೀಕೆಂಡ್ ಕಾರ್ಯಕ್ರಮಗಳಲ್ಲಿ ಗಿಚ್ಚಗಿಲಿ ಸೀಸನ್ 3 ಮತ್ತು ರಾಜರಾಣಿ ಕೂಡ ಬಿಗ್ ಬಾಸ್ ನಡೆಸಲು ದಿನ ಹತ್ತಿರ ಬಂದಂತೆ ಮುಗಿಯುತ್ತಿದೆ. ಅಂದರೆ ಗಿಚ್ಚಿಗಿಲಿ ಫ್ಯಾನ್ಸ್ ಯಾರಿದ್ದೀರ ಸೀಸನ್ 3 ಅಥವಾ ರಾಜರಾಣಿನೂ ಕೂಡ ಇನ್ನೇನು ಮುಗಿಯುತ್ತೆ. ಅಂದರೆ ಬಿಗ್ ಬಾಸ್ ಬರಬೇಕು ಅಂದರೆ ಮುಗಿಸ್ಬೇಕಲ್ಲ, 1.5 hour ಆಗಬೇಕು ಅಂದರೆ. ಸೊ ಇನ್ನೂ ಧಾರಾವಾಹಿಗಳಲ್ಲಿ ಕರಿಮಣಿ, ಅಂತರ್ಪಟ ಮತ್ತು ಕೆಂಡಸಂಪಿಗೆ ಕೂಡ ಮುಗಿಸಲು ತಯಾರಿ ನಡೆಯುತ್ತಿದೆ ಎಂದು ಗಾಸಿಪ್ ಇದೆ. ಕಡಿಮೆ TRP ಬರುತ್ತಿರುವ ಧಾರಾವಾಹಿಯನ್ನು ಮುಗಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಹೌದು, ಕರಿಮಣಿ ಸೀಸನ್ ಮತ್ತು ಅಂತರ್ಪಟ ಪರವಾಗಿಲ್ಲ. ಕೆಂಡಸಂಪಿನಲ್ಲಿ ಆಕೆ ಹೀರೋಯಿನ್ ಚೇಂಜ್ ಆದಾಗಲಿಂದ ಕೆಲವ್ರು ನೋಡೋರು ಇಂಟ್ರೆಸ್ಟು ಕೂಡ ಅವ್ರಿಗಿಲ್ಲ, ಯಾಕಂದರೆ ಈಗಿನ ಹೀರೋಯಿನ್ ಸುಮಾರಾಗಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಕಳೆದ ಬಿಗ್ ಬಾಸ್ ಸೀಸನ್ 10ರ ಅತ್ಯಂತ ಹೆಚ್ಚು TRP ತಂದುಕೊಟ್ಟ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ಗೆ ನಡೆಸುವ ಗೆ ಲಾಭ ಭಾರಿ ತಂದುಕೊಟ್ಟಿತ್ತು. ಅದಲ್ಲದೆ ಅತಿ ಹೆಚ್ಚು ಕಾಂಟ್ರವರ್ಸಿ ಕೂಡ ಆಗಿತ್ತು. ಈಗ ಸೀಸನ್ 11ಗೆ ತಯಾರಿ ಕೂಡ ನಡೆಯುತ್ತಿದೆ. ಇಲ್ಲಿವರೆಗೂ ಒಂದನೇ ಬಾರಿ ಬಿಗ್ ಬಾಸ್ OT ಸೀಸನ್ ನಡೆಯುತ್ತಿದ್ದು, ಈ ಬಾರಿ ಕೂಡ OTT ಸೀಸನ್ 2 ನಡೆಯಬಹುದು ಎಂದು ಹೇಳಲಾಗುತ್ತದೆ. BBK ಅಂದರೆ ಬಿಗ್ ಬಾಸ್ ಸೀಸನ್ 9ಕ್ಕೆ ಮುಂಚೆ ಮೊದಲು OT ಸೀಸನ್ ಬರ್ತಿತ್ತು. 10ನೇ ಸೀಸನ್ನಲ್ಲಿ OT ಶೋ ಇರಲಿಲ್ಲ. ಇನ್ನು ಬಿಗ್ ಬಾಸ್ಗೆ ಸೀಸನ್ 10ರ ಕಿಚ್ಚ ಸುದೀಪ್ ನಿರೂಪಣೆ ನಡೆಸುತ್ತಿದ್ದು ಮಾತ್ರವಲ್ಲದೆ 10 ಹೆಸಲು ಕೂಡ ಮಾಡಿದ್ದರು. ಒಪ್ಪಂದ ತಗೊಂಡಿದ್ರಂತೆ ಕಿಚ್ಚ ಸುದೀಪು. ಮತ್ತು ಈಗ ಬಾರಿ 11ರಲ್ಲಿ ಕಿಚ್ಚ ಕಾಣಿಸಿಕೊಳ್ಳುವುದಿಲ್ಲ ಎಂಬ ಬಾಗೆ ಅನುಮಾನವಿದೆ. ಕಿಚ್ಚ ಕಾಣಿಸಲ್ಲ ಅಂತ ಭಾರಿ ಅನುಮಾನವಿದೆಯಂತೆ. ನನಗೇನೂ ಇಲ್ಲ, ಅವರೇ ಕೂಡ ನನಗೆ ಅಂತ ಇಲ್ಲ, ಅವರೇ ಈ ಬಿಗ್ ಬಾಸ್ನ 11 ಕೂಡ ಅವರೇ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೀಸನ್ 11 ಇಂದೀಗ ಅಕ್ಟೋಬರ್ ತಿಂಗಳಲ್ಲಿ ಪ್ರಸಾರ ಮಾಡಲು ತಂಡ ಯೋಚಿಸಿದಂತೆ ಈ ಬಗ್ಗೆ ಸ್ಟುಡಿಯೋ ವಿಡಿಯೋಗಳು ಬಂದಿದೆ. ಅಲ್ಲದೆ ಪ್ರತಿ ಬಾರಿಯೂ ಅಕ್ಟೋಬರಲ್ಲೇ ಬಿಗ್ ಬಾಸ್ ಆರಂಭವಾಗ್ತಿದೆ. ಇದೆಲ್ಲದರ ನಡುವೆ ಈ ಬಾರಿ ಯಾರು ಸ್ಪರ್ಧಿಸಬಹುದು ಎಂಬ ಭಾರಿ ಲೆಕ್ಕಾಚಾರ ಆರಂಭವಾಗಿದೆ ಎನ್ನುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರುವ ಮುಖಗಳು, ಟ್ರೋಲ್ ಆಗುತ್ತಿರುವ ವ್ಯಕ್ತಿಗಳು, ಸಿನಿಮಾ ಕಿರುತೆಯ ಜೊತೆಗೆ ಕ್ಯಾಮರಾಮನ್ ಕೂಡ ಈ ಬಾರಿ ಬಿಗ್ ಬಾಸ್ನಲ್ಲಿ ಇರಬಹುದು ಎನ್ನಲಾಗುತ್ತದೆ. ಕಳೆದ ಸೀಸನ್ ನಟ ಲವ್ ಗುರು ತರುಣ್ ಚಂದ್ರ, ಕಾಮಿಡಿ ನಟ ಚಂದ್ರಪ್ರಭಾ, ಸೀಗರ್, ಆಶಾ ಭಟ್, ಹುಚ್ಚು ಸಿನಿಮಾ ರೇಖಾ, ರಿಯಾಲಿಟಿ ಶೋಗಳಾಗಿರುವ ಭೂಮಿಕಾ ಬಸವರಾಜ್ ಹೆಸರು ಕೇಳಿ ಬಂದಿತ್ತು. ಆದರೆ ಅವರ್ಯಾರೂ ಸೀಸನ್ 10ಕ್ಕೆ ಬರಲಿಲ್ಲ. ಈ ಬಾರಿ ಆದರೂ ಬರುತ್ತಾರೋ ಎಂಬ ನಿರೀಕ್ಷೆಯಲ್ಲಿ ನಾವು ಇರಬೇಕು. ಹಾಗೆ ಮತ್ತು ಚೈತ್ರ, ಇನ್ನೊಬ್ಬರವ್ರ ಹೆಸರು ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಸೊ ಅವರು ಬಾಡಿ ಬಿಲ್ಡರ್ ಆಕೆ.
ಚೈತ್ರ, ಚಿತ್ರಾಲಿ ಶಿ ಈಸ್ ಅ ವೆರಿ ಪಾಪ ಅವರು ಕೂಡ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಹೋದ್ ಸತಿ ಅವರು ಬಿಗ್ ಬಾಸ್ ಸೀಸನ್ ಕರೆಸ್ಬಿಟ್ಟು ಅಲ್ಲಿ ಕರೆಸಿ ಅವ್ರನ್ನ ಹೊರಗಡೆ ಕಳಿಸಿದ್ರಂತೆ. ಅವ್ರ ಹೆಸರು ನನಗೆ ಬಾಯಲ್ಲೇ ಇದೆ, ಬರ್ತಾ ಇಲ್ಲ. ಸೊ ಹೀಗಾಗಿ ಯಾರ್ಯಾರನ್ನ ಕರೆಸ್ತಾರೆ ಅಂತ ನಾವು ನೋಡ್ಬೇಕು ಬಿಗ್ ಬಾಸಲ್ಲಿ. ಆಲ್ಮೋಸ್ಟ್ ಅದು ಟ್ರೋಲ್ ಆಗಿರೋ ಫೇಸ್ಗಳು ಯಾರು ಟಿಕ್ಟಾಕಲ್ಲಿ ರೀಲ್ಸ್ನ ಮಾಡ್ತಿರ್ತಾರೋ, ಸಾರಿ ರೀಲ್ಸ್ ಅಲ್ವ ಇವಾಗ, ರೀಲ್ಸ್ ನಡೆಸ್ತಿರ್ತಾರೋ ಅವರೇ ಬರೋದು ಆಲ್ಮೋಸ್ಟ್ ಆಲು. ಯಾಕಂದರೆ ಬಿಗ್ ಬಾಸ್ ಅವ್ರ ಜೊತೆ ಯಾರನ್ನ ಕಿರುತೆರೆಯ ನಟಿಯರು ಬರ್ಬೋದು, ಯಾವ್ದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೋ ಅವರು, ಮತ್ತು ಕಾಮಿಡಿ ಶೋನಲ್ಲಿರೋರು ಕೂಡ ಬರ್ಬೋದು. ಇತ್ತೀಚೆಗೆ ಬರುವಂಥ ಬಿಗ್ ಬಾಸ್ ಏನಂದರೆ ತುಂಬ ಕಾಂಟ್ರವರ್ಸಿಗಳು, ತುಂಬ ಕಿರಿಕ್ಗಳು ನಡೆಯುತ್ತಿರುತ್ತೆ ಬಿಗ್ ಬಾಸಲ್ಲಿ. ಅದಕ್ಕೋಸ್ಕರನೇ ಅಲ್ವಾ ಟಿ ಆರ್ ಪಿ ಮುಂದೋಗೋದು. ಆಲ್ಮೋಸ್ಟ್ ಅದು ಎಲ್ಲ ಅದಕ್ಕೂ ಟ್ರೋಲ್ ಯಾರಾಗ್ತಿದೆ ಅವ್ರು ಹಿಂಗೆ ನೋಡೋ ಅವ್ರು ಹಂಗೆ ಹೇಳ್ಕೊಳೋಕ್ಕೋಸ್ಕರನಾದರೂ ಬಿಗ್ ಬಾಸ್ ಬರುತ್ತೆ. ಬಿಗ್ ಬಾಸಿಂದ ನನ್ನ ಪ್ರಕಾರ ಯಾವುದೇ ರೀತಿ ಒಳ್ಳೆಯ ಸಂದೇಶ ಇಲ್ಲ ಅಂತ ನನ್ನ ಅನಿಸಿಕೆ. ನಿಮಗೆ ಬಿಟ್ಟಿದ್ದು. ನೋಡಿ ಎನ್ಕರೇಜ್ ಮಾಡಿ ಟಿ ಆರ್ ಪಿನ ಬೆಳೆಸಿ ಅಂತ ಹೇಳ್ಬೋದೆ ಅಷ್ಟೇ ನಾನು. ಸೊ ಇದೀಗ ಸೀಸನ್ 11ರ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾರೆ ಅಂತ ನಾವು ಇನ್ನೊಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋದಲ್ಲಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.